ಕೈಲಾಗದವರು ಏನು ಮಾಡ್ತಾರಂತೆ ಅಂತಂದರೆ ಮೈಯನ್ನೆಲ್ಲ ಪರ್ಚ್ಕೋತಾ ಇರ್ತಾರಂತೆ. ಎರಡನೇದು, ತಮ್ಮ ಪಕ್ಷದ ಒಳಗೆ ಎಷ್ಟು ಜನ ಸಾಯಬೇಕು ಅನ್ನೋದನ್ನು ಅವ್ರು ಭಾಳ ಸುಲಭವಾಗಿ ಪಟ್ಟಿ ಮಾಡ್ಬೋದಾಗಿತ್ತು ಈ ಉದಿತ್ ರಾಜ್. ಹಂಗಾರೆ ಕಾಂಗ್ರೆಸ್ಸಲ್ಲೂ ಭಾಳ ಜನ ಸಾಯಬೇಕು ನನ್ನ ಪ್ರಕಾರ. ಭಾಳ ಜನ ಸಾಯಬೇಕು. ದೇಶಕ್ಕೆ ದ್ರೋಹ ಮಾಡಿದವರು ಭಾಳ ಜನ ಇರ್ತಾರೆ, ಅವರು ಸಾಯ್ಬೇಕಂಗಾರೆ. ಹಾಗಾಗಿ ಕೆಲವರಿಗೆ ಅದೊಂದು. ಇನ್ನು ಕೆಲವರಿಗೆ ಒಂದು ಓಟು ತರಲು ತಾಕತ್ತಿರಲ್ಲ, ಒಂದು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಅರಮನೆಯ ಕೃಪೆಯಲ್ಲಿ ಇರುವುದಕ್ಕೆ ಮಹಾರಾಜನನ್ನ ಮೆಚ್ಚಿಸಲಿಕ್ಕೆ ದಿನ ಬೆಳಗಾದರೆ ಬುರುಡೆ ಬಿಡುತ್ತಾ ಕೂತಿರುತ್ತಾರೆ. ಆ ಬುರುಡೆಯನ್ನ ಭಾರತದ ಮಾಧ್ಯಮಗಳು ವಿಜೃಂಭಿತವಾಗಿ ಪ್ರಚಾರ ಮಾಡುತ್ತವೆ ಮತ್ತು ಕವರ್ ಮಾಡುತ್ತವೆ. ಅದಕ್ಕೆ ಅವನು ದಿನ ಬೆಳಗಾದ್ರೆ ಆ ಬುರುಡೆಗೆ ಒಂದು ಹೊಸ ತಗೊಂಬಂದು ಹೇಳ್ತಾನೆ. ಪ್ರಚಾರ ಪ್ರಿಯ. ಒಂದು 6 ತಿಂಗಳು ಅವನನ್ನು ಕೈ ಬಿಡಿ ನೀವು. ಅವನು ಮಾತಾಡಿದ್ರದ್ದು ಅವನ ದೇಶದಲ್ಲಿ ಹುಟ್ಟಿದ್ನೋ ಸತ್ತಿದ್ನೋ ಅನ್ನೋದೇ ಜನಕ್ಕೆ ಗೊತ್ತಿರಲ್ಲ, ಆಗ ಗುರ್ತೇ ಗೊತ್ತಾಗಲ್ಲ. ಅದಕ್ಕೆ ಅವನು ಮಾಡೋದು ಅಷ್ಟೇ. ಆಲ್ ರೈಟ್, ಅದೇನಾಗಿದೆಯೋ ಏನೋ ಕಾಂಗ್ರೆಸ್ಸಿಗರಿಗೆ, ಅಥವಾ ಕಾಂಗ್ರೆಸ್ಸಿಗರಿಗೆ ಇನ್ನೇನು ತೋಚ್ತಾ ಇಲ್ಲ ಅನ್ಸತ್ತೆ. ಹಾಂ, ಮೋದಿ ಬಗ್ಗೆ ಬೇರೆ ದೇಶದಲ್ಲಿ ಮೋದಿ ಬಗ್ಗೆ ಟೀಕೆ ಮಾಡಿದ್ರೆ ಟೀಕೆ ಮಾಡಿ, ಪೊಲಿಟಿಕಲಿ ದಟ್ಸ್ ಓಕೆ. ದೇಶದ ವಿಚಾರಕ್ಕೆ ಬಂದಾಗ ಅಯೋಗ್ಯರಂತೆ ವರ್ತನೆ ಮಾಡುವಂತಹ ನಾಯಕನನ್ನು ಯಾವನಾದರೂ ನಾಯಕ ಅಂತ ಕರಿತಾನೇನ್ರಿ? ದೇಶದ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿ ಹೇಳಿಕೆ ಕೊಡ್ತಾ ಇರ್ತಾರೆ. ಈ ಹಿಂದೆ ಹೇಳಿಕೆ ಕೊಟ್ಕೊಂಡು ಒದಿಸ್ಕೊಂಡು ಮೈ ಮೇಲೆ ಬರೆ ಹಾಕ್ಕೊಂಡಿದ್ರು. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ದೇಶದಲ್ಲಿ? ನೀವು ಇಷ್ಟೆಲ್ಲ ಮಾತಾಡಿ ರಾವಣ, ರಾಕ್ಷಸ, ದಹನ ಅಥವಾ ಅದೇನೋ ಕಳ್ಳ, ಕಿರಾತಕ ಅಂತೆಲ್ಲ ಅಂದು 2 ರಾಜ್ಯಕ್ಕೆ ಬಂದು ನಿಂತಿದ್ದೀರಿ. ಅದು ಆ 2 ರಾಜ್ಯದಲ್ಲಿ, ಆ ರಾಜ್ಯದಲ್ಲಿರುವ ನಾಯಕರ ಕೃಪೆಯಿಂದ. ಮಿಸ್ಟರ್ ರಾಹುಲ್ ಗಾಂಧಿ, ನಿಮ್ಮಿಂದಲ್ಲ ಅಥವಾ ನಿಮ್ಮ ಅಮ್ಮನಿಂದಾನೂ ಅಲ್ಲ. 2 ಕಾಲು ಓಟ್ ಬಂದಿಲ್ಲ ಕರ್ನಾಟಕದಲ್ಲಿ, ಬರೋದೂ ಇಲ್ಲ. ಈಗಲೂ ಬೆಟ್ಸ್ ಕಟ್ಬಿಡ್ತೀನಿ, ರಾಹುಲ್ ಗಾಂಧಿ ಒಬ್ಬರ ಮೇಲೆ ಓಟ್ ಬರಲ್ಲ ಕರ್ನಾಟಕದಲ್ಲಿ, ಬರಲ್ಲ ಅದು. ಹಾಗಾಗಿ 2 ರಾಜ್ಯಕ್ಕೆ ಇಳಿದಿದ್ದೀರಿ. ಇನ್ನು ಏನೇನಿದೆಯೋ ಇಳಿಸ್ಕೊಳ್ಳಿ, ಯಾವನು ಬೇಡ ಅಂದಿರೋನು. ಆಮೇಲೆ ಬರೀ ಬುರುಡ ಬಿಟ್ಕೊಂಡೇ ಓಡಾಡ್ತಿರ್ಬೋದಲ್ಲ. ಇದು ಹಿಂಗೆ ಒಂದು ಪಕ್ಷಗಳು ಹಾಳಾಗಬೇಕು ಅಂದ್ರೆ ಹಿಂಗೆ ಹಾಳಾಗಕ್ಕೆ ಯಾರು ಒಬ್ಬ ಬೇಕಲ್ಲ. ಸಾಮ್ರಾಜ್ಯಗಳು ಕಟ್ಟಿದ ಮೇಲೆ ಸಾಮ್ರಾಜ್ಯಗಳು ಉರುಳಬೇಕಾದ್ರೆ ಕೊನೆಯ ಮಹಾರಾಜ ಒಬ್ಬ ಬೇಕಲ್ಲಪ್ಪ. ಕಾಂಗ್ರೆಸ್ಸಿನ ಅರಮನೆಯಲ್ಲಿ ಕಾಂಗ್ರೆಸ್ಸಿನ ಸಾಮ್ರಾಜ್ಯ ತಾನೇ ಅದು. ಅಪ್ಪ, ಮಗ, ಮೊಮ್ಮಗ, ಮರಿಮಗ, ಮುತ್ತಾತನ ಮಗ ಅಂದ್ಕೊಂಡು ಎಲ್ಲರೂ ಅದು ಬೀಳಬೇಕಲ್ಲ ಒಂದಿನ. ಅದಕ್ಕೆ ಇದು ವಿದೇಶದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮುಖಾಮುಖಿ ನೋಡಲ್ಲ ಅವ್ರಿಗೇನು, ಅಥವಾ ಅದು ಏನು ಗೊತ್ತಿಲ್ಲ. ಅವ್ರಿಗೆ ಹೋದ ತಕ್ಷಣ ಭೂತ ಬಂದ್ಬಿಡುತ್ತೋ, ಆವೇಶ ಬಂದ್ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿ ಉತ್ತರ ಪ್ರದೇಶದ ಯಾರೋ ಒಬ್ಬ ನಾಯಕ ಉದಿತ್ ರಾಜ್ ಅಂತೆ, ಯಾರು ಅವ್ರು ಕಾರ್ಪೊರೇಷನ್ ಗೆದ್ದಿದ್ದಾರೆ, ಒಂದ್ಸರಿ ಕೇಳ್ರಪ್ಪ ಓಲಿ. ಆಧುನಿಕ ರಾವಣ ಮೋದಿ ಆಯಿತು. ಚಿನ್ನದ ಅರಮನೆಯಲ್ಲಿದ್ದಾರೆ, ಓಕೆ. ಉರಿದೋಗ್ತಾರೆ. ಬಕ್ರಾ ಪೆದ್ದ, ಚಿನ್ನದ ಅರಮನೆ ಉರಿದೋಗಲ್ಲಪ್ಪ. ಯಾವನ ನಿನ್ನ ಕತೆ ಹೇಳ್ಕೊಟ್ಟವನು? ಅರಗಿನ ಅರಮನೆ ಕಣೆಯ ಉಡ್ದೋಗಿರೋದು. ಅದು ತಿಳ್ಕೊಳ್ಳದೆ ಮಾತಾಡ್ತಾನೆ ಉತ್ತರ ಪ್ರದೇಶದಲ್ಲಿ ಕೂತ್ಕೊಂಡು. ಚಿನ್ನದ ಅರಮನೆ ಅಂತ ಉರಿದೋಗೋದು. ಎಲ್ಲಿ ಚಿನ್ನದ ಅರಮನೆ ಉರಿದೋಗುತ್ತೆ? ತಲೆ ಆಯಿತು. RSSನ ಭಯೋತ್ಪಾದಕ ಸಂಘಟನೆ. ನನ್ನ ಪ್ರಕಾರ ಕಾಂಗ್ರೆಸ್ಸು ಭಯೋತ್ಪಾದಕ ಸಂಘಟನೆ ಅನ್ಬಿಡೋದಪ್ಪ. ಯಾಕೆ ಭಯೋತ್ಪಾದಕ ಸಂಘಟನೆ ಅಂತ? ಬಹಳ ಸರಳ. ಪಾಕಿಸ್ತಾನದ ಭಯೋತ್ಪಾದಕರ ಜೊತೆ ಕೈ ಜೋಡಿಸಿದ ಪಕ್ಷ ಯಾವುದು? ಮುಂಬೈಯಲ್ಲಿ ಅಟ್ಯಾಕ್ ಆದಮೇಲೆ ಯಾವುದು? ಭಯೋತ್ಪಾದಕರ ಜೊತೆ ಕೈ ಜೋಡಿಸಿದ್ದು ಕಾಂಗ್ರೆಸ್ ಪಕ್ಷ ಅವತ್ತು. ಹಾಗಾಗಿ ನೀವು ಭಯೋತ್ಪಾದಕರ ತಮ್ಮಂದ್ರು, ನೀವು ಭಯೋತ್ಪಾದಕರ ಪಕ್ಷ. ಆಮೇಲೆ ನೇಪಾಳದ ಘಟನೆ ಭಾರತದಲ್ಲಿ ಸಂಭವಿಸಬಾರ್ದ, ಅದು ಸಾಧ್ಯ ಇಲ್ವಾ ಅಂತ ಕೇಳಿದವರು ಇವರು ಸರ್. ಇವರು ಭಯೋತ್ಪಾದಕರ ಅಲ್ಲ, ಭಯೋತ್ಪಾದಕರಲ್ಲ. ಕಂಡು ಕಡೆ ಅಜ್ಮಲ್ ಗುರು ಅವನು ಕಸಬ್ ಅವನೊಬ್ಬ ಜನರನ್ನು ಸಾಯಿಸೋ ನಕ್ಸಲನ್ನ ಬೆಂಬಲಿಸೋ ಕಾಂಗ್ರೆಸ್ ಪಕ್ಷ ದೇಶದ್ರೋಹಿ ಮತ್ತು ಭಯೋತ್ಪಾದಕ ಅಲ್ವಾ? ನೀವು ಭಯೋತ್ಪಾದಕರ ಪಕ್ಷನೇ. ನನ್ನ ಪ್ರಕಾರ ಕಾಂಗ್ರೆಸ್ಸು ಭಯೋತ್ಪಾದಕ ಪಕ್ಷ. RSS ಹೇಳೋದನ್ನ ಒಪ್ಪೋದಾದ್ರೆ ನೀನು ಹೇಳಿದ್ರೆ ಇನ್ನೊಂದು ಹೇಳಿದ್ರೆ ರಿವರ್ಸು. ಅದ್ರಲ್ಲಿ ಏನಿದೆ? ಏನು ಕಡ್ದು ಕೊಮಟೆ ಹಾಕಿರೋದು ಕಾಂಗ್ರೆಸ್? ಏನಪ್ಪ ಉದಿತ್ ರಾಜ, ನೀನೇನಪ್ಪ ಕಡ್ದು ಕೊಮಟೆ ಹಾಕಿದೀಯಾ? DK ಶಿವಕುಮಾರ್ ಏನು ಕಡ್ದು ಕೊಮಟೆ? ನಿಮ್ಮ ಪಕ್ಷ ಕಟ್ಟೋದ್ರಲ್ಲಿ ಇರ್ಬೋದು. ಮಾತಾಡ್ತಾರೆ ಸ್ವಾತಂತ್ರ್ಯ ಚಳವಳಿ ನೀ ಕಡ್ದಿದ್ದೇನು ಹೇಳಪ್ಪ ಅಂತ ಯಾವನಾರು ಇವನು ಕೇಳಬೇಕು. ಒಬ್ಬ ದೇಶಕ್ಕೋಸ್ಕರ ನಿಮ್ಮ ಕೊಡುಗೆ ಏನು? ನಿಂದೇನು ಹೇಳಪ್ಪ? ಬರೀ ಬುರುಡ ಬಿಟ್ಕೊಂಡು ಕೂತ್ಕೊಂಡಿದೀಯಲ್ಲ. ಇಲ್ಲ ಏನೇ ಇದು ಭಾರತ. ಶಿವಸೇನೆ ನಾಯಕ ಅಲ್ಲೊಬ್ಬ ಇದ್ದಾನೆ, ಬುರುಡೆ ಮಾಸ್ಟ್ರು, ಸಂಜಯ್ ರಾವತ್ ಅಂತ. ಅವನೊಬ್ಬ ಶೀಘ್ರದಲ್ಲೇ ಬರುತ್ತೆ. ದೆಹಲಿಯ ರಾವಣನ ಸುಡುವ ದಿನ ಶೀಘ್ರದಲ್ಲೇ ಬರುತ್ತೆ. ಅಯೋಗ್ಯನ ಥರ ಆಡಬೇಡ ನೀನು. ಬಾಳಾ ಠಾಕ್ರೆ ಬದುಕಿದ್ದಿದ್ರೆ ನಿನ್ನ ಬುರುಡನ್ ಚೆಂಡಾಡ್ಬಿಡ್ತಿದ್ರು ಇವತ್ತು. ಪಕ್ಷದ ನಿಲುವೇನು ಇವ್ರು ಮಾಡ್ತಿರೋದೇನು? ಬುರುಡ ಚೆಂಡಾಡ್ಬಿಡ್ತಿದ್ರು ನಿಂದು ಏನಾರು ಬಾಳಾ ಠಾಕ್ರೆ ಇದ್ದಿದ್ದಿದ್ರೆ.
ನೆಕ್ಕೊಂಡು ಕುಟುಂಬದ ಬೆನ್ನಿಂದೆ ಓಡಾಡ್ತಿರೋರು, ಮೂಲ ಪಕ್ಷ ಯಾಕೆ ಹುಟ್ಟಿತು ಅನ್ನೋದನ್ನು ಮರೆತಾಡ್ತಿರೋ ರಾಜಕಾರಣಕ್ಕೆ ಸ್ವಾರ್ಥಿ. ಎರಡನೇದು, ಮಹಾರಾಷ್ಟ್ರದ ಡೆಲ್ಲಿಲಿ ಸುಟ್ಟಾಕ್ತಾರೆ ಅಂತ. ಏನಯ್ಯ ಸುಟ್ಟಾಕೋದು? ನಿನ್ನನ್ನು ಹೆಂಗೆ ಸುಟ್ಟಾಕಿದ್ರು ಮಹಾರಾಷ್ಟ್ರಲ್ಲಿ ಜನ ಮೊನ್ನೆ ನೋಡಲಿಲ್ವಾ? ಅಸೆಂಬ್ಲಿ ಎಲೆಕ್ಷನಲ್ಲಿ ನೋಡಲಿಲ್ವಾ ನಿನ್ನ ಹೆಂಗೆ ಸುಟ್ರು ಅಂತ? ಅದಿರೋದು ಜನರ ಕೈಯಲ್ಲಿ, ಇವ್ರಗಳ ಕೈಯಲ್ಲ. ಹಾಂ, ಎಕ್ಸಾಕ್ಟ್ಲಿ. ಸರಿ, ಬಿ ಜೆ ಪಿಯವರು ಕೆಂಡ ಪಾಂಡ ಏನೋ ಒಂದು ಬಂಡ ಏನೋ ಒಂದು ಬಿ ಜೆ ಪಿ ವಕ್ತಾರ ಯಾರೋ ಒಬ್ಬರು ಮೋದಿನ ದಿನ ನಿಂದಿಸಿ ಅಂತ ಹೇಳಿದ್ದಾರೆ ಉದಿತ್ ರಾಜ್ಗೆ ಅಂತ. ಉದಿತ್ ರಾಜ್ಗೆ ನಿಂದಿಸಿ ಅಂತ ಹೇಳಿದ್ದಾರೆ ಅಂತ ನಾನು ಹೇಳಲ್ಲ. ಜನರಲಿ ಕಾಂಗ್ರೆಸ್ಸಿಗರು ಮೋದಿಯನ್ನು ಮತ್ತು ನೆಕ್ಸ್ಟ್ ಬಿ ಜೆ ಪಿಯನ್ನು ಅಥವಾ RSSನ ನಂತರ ಬಿ ಜೆ ಪಿಯನ್ನು ಬೈಬೇಕು. ಇದು ಲೈನ್, ಇದು ಅಜೆಂಡಾ. ಹಾಂ, ಯಾರು ಚೆನ್ನಾಗಿ ಬೈತಾರೆ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ. ಅವನು ಪಂಚಾಯಿತಿಯಿಂದ ಕೂತ್ಕೊಂಡು ಬೈದಿದ್ರು ಅವನು ರಾಷ್ಟ್ರೀಯ ನಾಯಕ ಆಗ್ತಾನೆ. ಅವನಿಗೆ ರಾಹುಲ್ ಗಾಂಧಿ ಫೋನ್ ಬರುತ್ತೆ, ಬಹುತ್ ಅಚ್ಚಾ ಬದ್ಕಿಯಾ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ಮನೋಸ್ಥಿತಿ ಇವತ್ತು. ನಂಬರ್ 2, ಒಬ್ಬ ಬೈದರೆ ಅದಕ್ಕಿಂತ ಜಾಸ್ತಿ ಬೈಯುವುದು ಹೇಗೆ ಅಸಹ್ಯವಾಗಿ. ಎರಡನೇ ಟಾಸ್ಕ್ ಇದು, ಕಾಂಗ್ರೆಸ್ಸಿಗರಿಗೆ ಕೊಟ್ಟಿರೋ ಟಾಸ್ಕ್ ಇದು. ಕಾಂಪಿಟೇಷನ್. ಯಾರು ಚೆನ್ನಾಗಿ ಕಾಂಪಿಟೇಷನ್ ಮಾಡ್ತಾರೆ ಅವ್ರನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದರೆ ರಾಜ್ಯಸಭೆಗೂ, ಸ್ವಲ್ಪ ಕೆಳಮಟ್ಟದಲ್ಲಿದ್ದರೆ ಅಸೆಂಬ್ಲಿ ವಿಧಾನ ಪರಿಷತ್ತಿಗೂ, ಇನ್ನು ಕೆಳಗಡೆಗೆ ಒಂಚೂರಿದ್ದರೆ ಬೋರ್ಡು ಕಾರ್ಪೊರೇಷನಿಗೂ ಪರಿಗಣಿಸಬಹುದು. ಯಾಕೆಂದರೆ ನೀನು ಲಾಯಲ್ ಪಕ್ಷಕ್ಕೆ. ಹೆಂಗೆ ಲಾಯಲ್ ಅವನು? ಬೈದಿದ್ದಕ್ಕೆ. ಪಕ್ಷಕ್ಕೆ ಏನು ಮಾಡ್ದ ಅಂತಿಲ್ಲ, ಬೈದಿದ್ದಕ್ಕೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಜಸ್ಟ್ ಬೈಕೊಂಡು ಓಡಾಡೋ ಅಂತಹ ಪಾರ್ಟಿ ಆಗಿಬಿಟ್ಟಿದೆ. ಪಕ್ಷ ಕಟ್ಟೋದು ಹೆಂಗೆ? ನೆಗೆದು ಬಿದ್ದು ಸತ್ತೋಗಿದ್ದೀವಲ್ಲ ಹಲವು ರಾಜ್ಯಗಳಲ್ಲಿ. ವರ್ಕರ್ಸೇ ಇಲ್ಲದೆ ಪಾರ್ಟಿ ಆಫೀಸ್ ತೆಗಿಯೋಕ್ಕೆ ಜಾಗ ಇಲ್ಲ, ಸತ್ತೋಗಿದ್ದೀವಿ. ಅದನ್ನು ಮಾಡೋದೇನಂತ ಇಲ್ಲ. ಇದನ್ನ ಮಾಡೋದ್ರಿಂದ ಜನ ಒಪ್ತಾರಾ ಇಲ್ವಾ ಅನ್ನೋದು ಇದೇ ಆಗೋಯ್ತು ಇವರದ್ದು. ನಡೆಸಿ ಸಾಯಕ್ಕೆ ಮೊದಲು ಒಂದೊಂದ್ಸರಿ ಪಳಪಳ ಅನ್ಬೇಕು. ಅನ್ನಿ ಒಂದು ಪಕ್ಷನ ಹೇಗೆ ಹಾಳು ಮಾಡಬೇಕು ಅನ್ನೋದು ನಿಮ್ಮಿಂದ ಕಲ್ತ್ಕೋಬೇಕು. ಇನ್ಯಾವನ ಕಾಂಗ್ರೆಸ್ ಶಾಸಕ ಭೂಪತಿ ರೆಡ್ಡಿ ಅಂತೆ, ಮೋದಿ ಇನ್ನೆಷ್ಟು ದಿನ ಬದುಕ್ಬೋದು ಅಂತ. ನೀನು ಎಷ್ಟು ದಿನ ಬದುಕ್ತೀಯ? ನನಗೆ ಬಂದಿರೋ ಇನ್ಫಾರ್ಮೇಷನಲ್ಲಿ ನಾಳೆ ಮೋಸ್ಟ್ಲಿ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾನಂತೆ. ಯಾಕೆ ಆಗಬಾರ್ದು? ಅಲ್ಲ, ಯಾಕೆ ಆಗಬಾರ್ದು? ನನಗೆ ಯಾಕೆ ಆಗಬಾರ್ದು? ಇನ್ನೊಬ್ಬರಿಗೆ ಯಾಕೆ ಆಗಬಾರ್ದು? ಇವತ್ತಿನ ಪರಿಸ್ಥಿತಿನಲ್ಲಿ ನೀನು ನಿಂತ್ಕೊಂಡು ಮಾತಾಡ್ತೀರಂಗೆ ಕುಸ್ಬಿದ್ದು ಸತ್ತೋಗ್ಬೋದಪ್ಪ. ಯಾರಿಗೂ ಗೊತ್ತಿಲ್ಲ. ಯಾರಿಗೂ ನಿನಗೇನಾದ್ರು ಗೊತ್ತಿದೆಯೇನಯ್ಯ? ಅಯೋಗ್ಯನ ಥರ ಮಾತಾಡ್ತೀಯಲ್ಲ ನೀನು. ಡಾಕ್ಟ್ರಾ? ಸಾವನ್ ಬಯಸೋದು ಆಯ್ತಪ್ಪ, ಬಯಸು. ನಮ್ಮ ಕಡೆ ಎಲ್ಲ ಸಾವನ್ ಬಯಸಿದ್ರೆ ಇದು ಜಾಸ್ತಿ ಆಗುತ್ತೆ, ಆಯುಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ನೀನು ಬಯಸು, ಬೇಡ ಅಂದವನು ಯಾವನು. ಬಟ್ ನೀನು ಯಾವಾಗ ಸಾಯ್ತೀಯ ಹೇಳೋ? ಹಂಗಾರೆ ನೋಡೋಣ. ಇನ್ನೊಬ್ರು ಸಾವು ಬಗ್ಗೆ ನಿನಗೆ ಗೊತ್ತಿದೆ ಅನ್ನೋದ್ರೆ ನಿನ್ನ ಸಾವು ಬಗ್ಗೆ ಗೊತ್ತಿರಬೇಕಲ್ಲ. ನೀನು ಯಾವತ್ತು ಸಾಯ್ತೀಯಾ ಹೇಳು ನೋಡೋಣ. ಸೇಮ್ ಪ್ರಾಬ್ಲಮ್. ಎಸ್, ಮುಂದಕ್ಕೆ ಹೋಗೋಣ. ಏನೋ ಅಮೆರಿಕಾದಲ್ಲಿ ಕೂತು ದೇಶದ ಘನತೆ ಒಂದು ಹೇಳಿಕೆ ಹಾಕಕ್ಕೆ ಯೋಗ್ಯ ಅಲ್ಲ ಅಂತ ನಾನು ಹಾಕಲ್ಲ. ಯಾಕೆ ಬಿಟ್ಟಿ ಪಬ್ಲಿಸಿಟಿ ಕೊಡಬೇಕು? ಬಿಟ್ಟಿ ಅದು ಯಾಕೆ ಸುಗಿಬೇಕಷ್ಟೇ ಅವನಿಗೆ. ಅಂದರೆ ಹೇಳಿಕೆ ವಿರೋಧಿಸಿ, ವೈಯಕ್ತಿಕವಾಗಿ ನಾನು ಹೇಳ್ತೀನಿ. ಎಸ್. ಇನ್ನು ಅಮೆರಿಕದಲ್ಲಿ ಕೂತು ದೇಶದ ಘನತೆ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆ ಕೊಡ್ತಾ ಇರುವಂತಹ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ವಿದೇಶದಲ್ಲಿ ರಾಹುಲ್ ಗಾಂಧಿ ನೀಡಿರುವ ಕೆಲವು ಹೇಳಿಕೆಗಳು ಭಾರತದ ಹಿತಾಸಕ್ತಿಗೆ ಧಕ್ಕೆಯನ್ನು ತರ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ಬಿಜೆಪಿ ನಾಯಕ ಸುಧಾಂಶು ತ್ರಿವೇದಿ ಪ್ರತಿಕ್ರಿಯಿಸಿ, ರಾಹುಲ್ ಗಾಂಧಿ ಇಂತಹ ಹೇಳಿಕೆ ಕೊಡುವ ಮೊದಲು ಅವರು ಯೋಚನೆ ಮಾಡಬೇಕು. ಇದೇನು ಫಸ್ಟ್ ಟೈಮ್ ಅಲ್ಲ. 2017 ಮತ್ತು 2023 ನಡುವೆ ಹಲವು ದೇಶಗಳಲ್ಲಿ ಭಾರತದ ವಿರುದ್ಧ ಇಂತಹದ್ದೇ ಟೀಕೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಇಂತಹ ಹೇಳಿಕೆಗಳು ಭಾರತ ವಿರೋಧಿ ಭಾವನೆಯನ್ನು ಪ್ರತಿಬಿಂಬಿಸುತ್ತೆ. ಭಾರತದ ಸಮಸ್ಯೆಗಳಿಗೆ ಬ್ರಿಟಿಷರೇ ಕಾರಣ ಅಂತ 1931ರಲ್ಲಿ ಚಾಥಮ್ ಹೌಸ್ನಲ್ಲಿ ಮಹಾತ್ಮ ಗಾಂಧಿ ಮಾಡಿದಂತಹ ಭಾಷಣವನ್ನು ಉಲ್ಲೇಖಿಸಿ ತ್ರಿವೇದಿ ಅವರು ಇತ್ತೀಚಿನ ಹೇಳಿಕೆಗಳು ಸೂಕ್ತವೇ ಅಂತ ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿ ವಿದೇಶದ ವೇದಿಕೆಗಳಲ್ಲಿ ಭಾರತ ಸರ್ಕಾರದ ನೀತಿಗಳನ್ನು ಟೀಕಿಸುವ ಮೂಲಕ ದೇಶದ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಮೋದಿನ ಅಲ್ಲೋಗಿ ಕುತ್ಕೊಂಡು ನನಗೆ ಮೋದಿ ಸ್ಟೈಲ್ ಇಷ್ಟ ಇಲ್ಲ, ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ನಾನು ಅದನ್ನು ಅಪೋಸ್ ಮಾಡ್ತಾ ಇದ್ದೀನಿ. ವ್ಯಕ್ತಿಯ ವಿರುದ್ಧವಾಗಿ ನಿಮ್ಮ ದೇಶದ ವಿಚಾರದಲ್ಲಿ ಮಾತಾಡೋದಾದ್ರೆ ಏನಪ್ಪ, ರಾಹುಲ್ ಗಾಂಧಿ ನಿಮ್ಮ ತಾತ ಇದ್ರಲ್ಲ ಒಬ್ಬ, ಅವ್ರ ವ್ಯಕ್ತಿ, ಅವ್ರ ಹೆಸರು ಜವಾಹರ್ಲಾಲ್ ನೆಹರು. ನಿಮ್ಮ ಅಜ್ಜಿ ಇದ್ರಲ್ಲ ಮುತ್ತಾತ, ಮತ್ತು ಅಜ್ಜಿ ಇದ್ರಲ್ಲ ಇಂದಿರಾ ಗಾಂಧಿ, ಮತ್ತು ನಿಮ್ಮ ಅಪ್ಪ ಇದ್ರಲ್ಲ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವರು ಇದ್ರಲ್ಲ. ಅವ್ರು 3 ಜನ ಭಾರತನ ಯಾವ ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸಿದಾರಪ್ಪ ಹೇಳಿ? ಆಗ ಅಪಾಯದಲ್ಲಿತ್ತು ಅಂತ ಯಾರು ಹೇಳಬಾರ್ದು. ಆಗ ಭಾರತ ವಿಶ್ವ ಲೀಡರ್ ಆಗಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ಲಿಲ್ವಾ ಯಾರಿಗೂ? ಆಗ ಅನ್ನಿಸ್ಬಿಟ್ಟಿತ್ತ? ಏನೇನು ಕಡ್ದು ಕಾಮಟೆ ಹಾಕಿದ್ದಕ್ಕೆ?
ಅಷ್ಟಷ್ಟು ವರ್ಷಗಳ ಆಳಿ ಏನು ಮಾಡಿದ್ರು? ದೇಶವನ್ನು ಟೀಕೆ ಮಾಡೋದು ಅವರು ನಮ್ಮ ಭಾರತ ನಂಬರ್ 1 ಆಗಲ್ಲ ಅಥವಾ ಲೀಡರ್ ಆಗಲ್ಲ, ಚೈನಾ ಆಗ್ಬೋದು. ಬಟ್ ನಾನು ಯಾಕೆ ಆಗಬಾರ್ದು ಅನ್ನೋ ಮನೋಸ್ಥಿತಿನಾದರೂ ಇರಬೇಕಲ್ಲ. ಅದೇ ಕಾನ್ಸೆಪ್ಟ್ ನನಗೆ ಬರಲ್ರಿ 90 ಮಾರ್ಕ್ಸು. ಸುಮ್ಮನೆ ನಾನು ಯಾತಕ್ಕೆ ಒದ್ದಾಡಬೇಕು? 35 ಇದ್ದವನು ಟ್ರೈ ಮಾಡಿದ್ರೆ 60ಕ್ಕೆ ಹೋಗ್ತಾನಲ್ಲ. ಪ್ರಯತ್ನ ಆಗಬೇಕು. ಈ ಮನೋಸ್ಥಿತಿ ಇಲ್ಲದಿರುವ ಪರಿಣಾಮನೇ ಅದರ ಬದಲ 35 ಇದಾನಲ್ಲ, ಅವ್ನು ಟ್ರೈಯೇ ಮಾಡಲ್ವಲ್ಲ 60ಕ್ಕೂ. ಯಾವನಿಗೆ ಬೇಕು ಹೋಗಪ್ಪ ಅಂತ ಟ್ರೈಯೇ ಮಾಡಲ್ಲ ಅವನು. ಉಳಿದವ್ರು ಏನಾ ಗಂದೆ 30 ಪುಸ್ತಕ ಓದ್ತಾ ಇರ್ತೀಯಾ? ಪುಸ್ತಕದ ಉಳು ಸರ್ ನನಗೆ 30 ತಿನ್ನಲ್ಲ. ನೋಡಿ ಹೆಂಗಿದ್ದಾರೆ ಒಳ್ಳೆ, ನಾನು ನೋಡಿ ಹೆಂಗಿದ್ದೀನಿ ಒಳ್ಳೆ, ಬಾಡಿ ಹೆಂಗಿಟ್ಟಿದ್ದೀನಿ ನೋಡಿ. ಅವ್ನು ನೋಡಿ ಕಣ್ಣ ಬಿಡೋದು ಕಣ, ತುಂಬ ಓದ್ಬೇಡ, ಓದೋರೆಲ್ಲ ಉದ್ದಾರ ಆಗಿಲ್ಲ ಅಂತ ಬುರ್ಡೆ ಬಿಟ್ಕೊಂಡು ಓಡಾಡ್ತಿರ್ತಾನೆ ಇವನು. ತಾನು ಓದಲ್ಲ. ರಾಹುಲ್ ಗಾಂಧಿ ಸ್ಥಿತಿ ಹಾಗೆ ಇದ್ದಂಗಿದೆ ಈಗ. ನಿಮ್ಮ ಪಕ್ಷ ಈ ದೇಶದಲ್ಲಿ ಆ 35 ಮಾರ್ಕ್ಸಿನ ಹುಡುಗನ ಲೆವೆಲಲ್ಲಿ ನಿಂತುಬಿಟ್ಟಿದೆ ಈಗ. ಹೋಗಿ ಅಷ್ಟಕ್ಕೆ ಸೀಮಿತ. ಅದನ್ನು ಫೈಟ್ ಮಾಡಿ ನಾನು 100ಕ್ಕೆ ತರ್ತೀನಿ ಅಂತ ನೀವು ಫೈಟ್ ಮಾಡಬೇಕಾಗಿರೋದು. ಅವನಿಗೆ ಅವ್ರ ಪಾಡ್ಗವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರುಗಳು, ನೀವು ಇಲ್ಲಿ ಮಾಡ್ಕೊಂಡು ಹೋಗ್ತಿದ್ದೀರಿ. ಹಿಂಗಾದ್ರೆ ಹೆಂಗೆ? ಈ ಮನೋಸ್ಥಿತಿ ಇರೋದ್ರಿಂದನೇ ಕಾಂಗ್ರೆಸ್ಸಿನ ಫೈಟಿಂಗ್ ಸ್ಪಿರಿಟ್ ಕಾಣಿಸ್ತಿಲ್ಲ. ಕಾಂಗ್ರೆಸ್ ಎಲ್ಲ ಕಡೆ ಹೊಂದಾಣಿಕೆಯ ಸ್ಪಿರಿಟಲ್ಲಿದೆ, ಎಕ್ಸೆಪ್ಟ್ ಮೋದಿಗೆ ಬೈಯೋದು ಬಿಟ್ಬಿಟ್ಟು, ಅಥವಾ BJPಗೆ ಬೈಯೋದು, ಅಥವಾ RSSಗೆ ಬೈಯೋದು, ಅಥವಾ ಯಾವುದೋ ಒಂದು ಅಪೋಸಿಷನ್ ಪಾರ್ಟಿಗೆ ಬೈಯೋದು ಬಿಟ್ಟು ಇನ್ನೆಲ್ಲ ಕಡೆ ಹೊಂದಾಣಿಕೆ ಮನೋಸ್ಥಿತಿ. ಯಾವ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದ ಮೇಲೆ, ಅಧ್ಯಕ್ಷ ಆದಮೇಲೆ, ಅಥವಾ ಕಾಂಗ್ರೆಸ್ಸಿನ ಚಾರ್ಜ್ ತಗೊಂಡ ಮೇಲೆ ನಾನು ಮಾತಾಡ್ತಿರೋದು, ಮೇಡಮ್ ಸೋನಿಯಾ ಗಾಂಧಿ ಆದಮೇಲೆ ನಾನು ಮಾತಾಡ್ತಿರೋದು. ಸೋನಿಯಾ ಗಾಂಧಿವರೆಗೂ ಒಂದು ಪರಿಸ್ಥಿತಿ ಬೇರೆ ಕಾಂಗ್ರೆಸ್ದು, ಅದಾದಮೇಲೆ ರಾಹುಲ್ ಗಾಂಧಿ ಪರಿಸ್ಥಿತಿ ಬೇರೆ. ಅದಕ್ಕೆ ಹೇಳ್ತಿರೋದು ನಾನು. ಯಾವ ರಾಜ್ಯದಲ್ಲಿ ನಿಮ್ಮ ಪರಿಸ್ಥಿತಿ ಸುಧಾರಿಸಿದೆ ಹೇಳ್ರಪ್ಪ ಹೋಗಲಿ. ಉತ್ತರ ಪ್ರದೇಶದಲ್ಲಿ ಸುಧಾರಿಸಿದೆಯಾ? ಇಲ್ಲ. ಮಧ್ಯಪ್ರದೇಶದಲ್ಲಿ ಸುಧಾರಿಸ್ತಾ? ಇಲ್ಲ. ಗುಜರಾತಲ್ಲಿ ಸುಧಾರಿಸ್ತಾ? ಇಲ್ಲ. ಬಿಹಾರಲ್ಲಿ ಸುಧಾರಿಸಿದೆಯಾ? ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಸುಧಾರಿಸಿದೆಯಾ? ಇಲ್ಲ. ಒರಿಸ್ಸಾಲ್ಲಿ ಸುಧಾರಿಸಿದೆಯಾ? ಇಲ್ಲ. ಕೇರಳಲ್ಲಿ ಸುಧಾರಿಸ್ತಾ? ಈಗ ಸುಧಾರಿಸ್ಬೋದು ನೆಕ್ಸ್ಟ್ ಎಲೆಕ್ಷನಲ್ಲಿ, ಗೊತ್ತಿಲ್ಲ ನನಗೆ. ತಮಿಳ್ನಾಡಲ್ಲಿ ಸುಧಾರಿಸಿದೆಯಾ ಏನಾದರೂ? ಇಲ್ಲ. ಹೊಂದಾಣಿಕೆ ಎಲ್ಲಿ? ನೀವು ಸುಧಾರಿಸಿರೋದು ಎಲ್ಲಿ? ಕಾಂಗ್ರೆಸ್ಸಲ್ಲಿ ಗೆದ್ದ ತಕ್ಷಣ ರಾಹುಲ್ ಗಾಂಧಿ ನೋ. ಕರ್ನಾಟಕ ಮತ್ತು ತೆಲಂಗಾಣದ ಜಯ ಅಲ್ಲಿಯ ಜನರ ಜಯ, ಅಲ್ಲಿಯ ಲೋಕಲ್ ಲೀಡರ್ಶಿಪ್ ಅವ್ರು ಓಟ್ ಹಾಕಿರೋದು. ಅದು ಜಾತಿ ಮತ್ತು ಮುಖ ಎರಡೂ ನೋಡಿ. ಇಲ್ಲಿ ಸಿದ್ದರಾಮಯ್ಯನವ್ರ ಮುಖಾನು ನೋಡಿರ್ಬೋದು, DK ಶಿವಕುಮಾರ್ ಮುಖಾನು ನೋಡಿರ್ಬೋದು, ಮತ್ತು BJಪಿಯವರ ಕಚಡ ಕೆಲಸಗಳನ್ನು ನೋಡಿರ್ಬೋದು ಜನ. ಅನುಮಾನನೇ ಇಲ್ಲ ಅದ್ರಲ್ಲಿ. ಏನಿದೆ ಅನುಮಾನ? ಏನು BJಪಿಯವರು ಏನು ಫಳಫಳ ಹೊಳಿತಿದ್ದಾರೆ, ಚಿನ್ನದ ಪಾಲಿಶ್ ಮಾಡಿಸ್ಕೊಂಡಿವರು, ಯೂಸ್ಲೆಸ್ ಫಲಸ್ ತಂದು. ಅದಕ್ಕೆ ಹೇಳಿದ್ದು ಕರ್ನಾಟಕದಲ್ಲಿ. ಹಾಗಾಗಿ ಕಾಂಗ್ರೆಸ್ಸು ಎಲ್ಲಿವರೆಗೆ ತನ್ನ ಈ ಮನೋಸ್ಥಿತಿ ಮತ್ತು ಫೈಟಿಂಗ್ ಸ್ಪಿರಿಟ್ನ ರೀಓರಿಯೆಂಟ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಪುಸ್ತಕದಳು ಅಂತ ಬೈಕೊಂಡು ಓಡಾಡ್ತಿರೋ ಹುಡುಗನ ಟೈಪ್ ಓಡಾಡ್ತಿರ್ತೀರಿ ಸದಾ ಕಾಲ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾವ ರಾಜ್ಯದಲ್ಲೂ ನಿಮ್ಮ ಪರಿಸ್ಥಿತಿ ಉದ್ಧಾರ ಆಗಲ್ಲ ಅದರಿಂದ. ಎಸ್, ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳ ಪೋಷಣೆ ಕೊಡ್ತಿರೋ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತಂದರೆ, ನೀವೇನಾದ್ರು ಇನ್ನೊಂದು ಸರಿ ಅಟೆಂಪ್ಟ್ ಮಾಡೋಕ್ಕೆ ಹೋದರೆ ನೀವು ಮ್ಯಾಪಲ್ಲಿ ಇಲ್ದಿರೋಂಗೆ ಮಾಡಾಕ್ಬಿಡ್ತೀವಿ ನೋಡಿ ಅಂತ. ಯಾಕೆ ಅಂದರೆ ಸರ್ ಕ್ರೀಕ್ ಪ್ರದೇಶ ಏನಿದೆ ಭಾರತದಕ್ಕೂ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ, ಏನು ಅವ್ರ ಕೈಯಲ್ಲಿ ಒಂದು 150-200 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಅವ್ರ ಕಂಟ್ರೋಲಲ್ಲಿ ಇರ್ಬೋದು ಅಷ್ಟೇ ಪಾಕಿಸ್ತಾನಲ್ಲಿ. ಸರ್ ಕ್ರೀಕ್ ಒಬ್ಬ ವ್ಯಕ್ತಿ ಹೆಸರದು ಸರ್ ಕ್ರೀಕ್, ಅವ್ನ ಸರ್ವೆ ಅದು. ಅದು ಸರ್ ಕ್ರೀಕು ಡಿವೈಡಿಂಗ್ ಲೈನ್ ಅದು ನಮ್ಮದು. ಆ ಜಾಗದಲ್ಲಿ ಒಂದಷ್ಟು ಕಿತಾಪತಿ ಮಾಡ್ತಿರೋಂಗಿದೆ ಪಾಕಿಸ್ತಾನ. ನಮ್ಮವ್ರು ಅದನ್ನು ಗಮನಿಸಿದ್ದಾರೆ, ತಯಾರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ, ಏನಾದರೂ ಇನ್ನೊಂದು ಸರಿ ಅಟೆಂಪ್ಟ್ ಮಾಡೋಕ್ಕೆ ಹೋದರೆ ಭೂಪಟದಲ್ಲಿ ಇದ್ದಂಗೆ ಮಾಡ್ತೀವಿ ಸರಿ ಅಂತ. ಇದು ಉಗ್ರ ಘೋಷಣೆ ನಿಲ್ಲಿಸಿ, ಇದರ ಉಳಿಗಾಲ ಇಲ್ಲ. ತುಂಬ ನಮ್ಮ ಸಂಯಮನ ಪರೀಕ್ಷಿಸಬೇಡಿ. ನಾವು ಹಿಂದಿನ ಥರ ಇಲ್ಲ. ಮುಂದೆ ಏನಾದ್ರು ಆದಾಗ ನಾವು ಯಾವ ಸಂಯಮನೂ ತೋರಿಸಲ್ಲ, ಕಂಡು ಕಡೆ ಹೊಡೆದಾಕ್ಬಿಡ್ತೀವಿ ಆಮೇಲೆ ಅಂತ. ಐ ಸ್ಟಾಪ್ ದ ವಾರ್ ಫುಡೇಶ್ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಪಾಪ ಅದೇ ಹೇಳಿದ್ದಾರೆ ಅಲ್ರಿ. ಆ ಪಾಕಿಸ್ತಾನದವ್ರನ್ನ ನಾವು 4 ರೇಡಾರು, ಒಂದು C-130 ವಿಮಾನ, 4-5 ಜೆಟ್ಗಳದ್ರಲ್ಲಿ ಬಹುತೇಕ F-16 ಮತ್ತು J-17 ಚೈನಾ, F-16 ಅಮೆರಿಕ, ಅದೆರಡು ಹೊಡೆದಾಕಿದ್ದೀವಿ. 300 ಕಿಲೋಮೀಟ್ರ್ ದೂರದಲ್ಲಿ ಕೂತಿದ್ದ ವಿಮಾನಕ್ಕೆ ಹೊಡೆದಾಕಿದ್ದೀವಿ ನಾವು. ಲೆಕ್ಕ ಹಾಕಳ್ರಿ ನಮ್ಮದು ವ್ಯವಸ್ಥೆ ಹೆಂಗಿದೆ ಇವಾಗ ಅಂತ.
ನೆಕ್ಸ್ಟ್ ಉದ್ದ ಬಂದರೆ ಹಿಂಗೆ ನಡೆಯಲ್ಲಮ್ಮ, ಬೇರೆ ಟೈಪಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸರಿ, ಅದಕ್ಕೆ ಮತ್ತೆ ಕಾಂಗ್ರೆಸ್ನವರು ಯಾಕೆ ಹೇಳ್ತಾ ಇದ್ದಾರೆ ಪದೇ ಪದೇ? ಪಾಕಿಸ್ತಾನ ಜೊತೆ ಯಾಕೆ ಮಾತಾಡಬಾರ್ದಾಗಿತ್ತು? ಟೆರರಿಸ್ಟ್ಗಳ ಪಾರ್ಟಿ ಕಾಂಗ್ರೆಸ್ ಅಂತ ನಾವು ಸುಮ್ಮನೆ ಅಂದ್ಬಿಡೋದು, ಯಾರು ಸುಮ್ಮನೆ ಅಂದ್ಬಿಡೋದು. ಓಕೆ, ದೇಶದ ವಿಷಯಕ್ಕೆ ಬಂದಾಗ ಈಗ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತ ಅವರು ಹೇಳ್ಬೇಕು. ಟೆರರಿಸ್ಟ್ಗಳ ಪಾರ್ಟಿ, JEMನ ಅಂಗಸಂಸ್ಥೆ, ಜೈಷ್ ಎ ಮೊಹಮ್ಮದ್ ಅಂಗಸಂಸ್ಥೆ, ಹೌದು, ಹರ್ಕತ್ತುಲ್ ಮುಜಾಹಿದ್ದೀನ್ ಹೆಡ್ ಆಫೀಸು ಕಾಂಗ್ರೆಸ್ಸೇನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅಂದ್ಬಿಡೋದಪ್ಪ ಯಾರೊಬ್ರು. ಪಾಕಿಸ್ತಾನದ ಜೊತೆಗೆ ಉತ್ತಮ ಸಂಬಂಧ ಬಯಸ್ತೀವಿ ಅಂದಿದ್ದ ಸರ ಉದಿತ್ ರಾಜು. ಅದೇ ಬರ್ಜಾಜಿನಲ್ಲ, ಅಲ್ಲೇ ಕಳಿಸ್ಬೇಕು, ಬಾ ಓಬಾ ಅಣ್ಣ ನೀನೇ ಅಂತ ಇದನ್ನೇ ಹೇಳೋದು. ಇದು ಭಾರತದ ಡಿಸ್ಕೋರ್ಸ್ ಏನಿದೆ, ಪೊಲಿಟಿಕಲ್ಲು, ರಾಜಕೀಯ ಮಾತುಗಳು ಮತ್ತು ಚಿಂತನೆ ಮತ್ತು ಟೀಕೆ ಮತ್ತು ಅದು ತೀರಾ ವೈಯಕ್ತಿಕವಾಗಿಯೂ ಅಸಹಾಯಕತೆಯ ಪ್ರತೀಕವಾಗಿಯೂ ಸೋಲನ್ನು ಒಪ್ಪಿಕೊಳ್ಳದ ಮನೋಸ್ಥಿತಿಯಲ್ಲೂ ಮತ್ತು ಚೇತರಿಕೆ ಕಾಣಿಸದಿರುವಂತಹ ಕೈ ಹಿಸುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಬರ್ತಿರೋವಂಥ ಮಾತುಗಳದು. ಅದಕ್ಕೆ ಔಷಧಿ ಇಲ್ಲ. ಅದಕ್ಕೆ ಔಷಧಿ ಇಲ್ಲ. ಎಸ್. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನ ದಂಗೆ ಎದ್ದಿದ್ದು ಅನಿರ್ದಿಷ್ಟಾವಧಿ ಪ್ರತಿಭಟನೆ 4ನೇ ದಿನ ಮೋದಿ ಎಪ್ಸಿರೋದು ದಂಗೆ. ಇದು ಅದೇ ಮೋದಿ ಕಾರಣ. ಅವರುಗಳು ನಮ್ಮ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯನ ಮುನೀರ್ ಮತ್ತು ಶಬಾಜ್ ಶರೀಫ್ ಒಳ್ಳೆಯವರು. ಇದು ಮೋದಿ ಕೆಲಸ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಕಾಶ್ಮೀರ ಬಿಟ್ಕೊಟ್ಬಿಟ್ರಾಯ್ತು ಅವ್ರಿಗೆ. ಫ್ರೆಂಡ್ಶಿಪ್ ಯಾಕೆ? ನನಗೆ ಅದೆಲ್ಲ ಹೋದಾಗ ಮನೇ ಅನ್ನಿಸ್ತಿತ್ತು. ಮನೆಗೆ ಒಂದು ರೂಮ್ ಆ್ಯಡ್ ಮಾಡೋಕ್ಕೆ ಕಾಶ್ಮೀರ ಕೊಟ್ಟರಾಯ್ತು. ಕಸಬನ್ನೇ ಕಾಪಾಡಬೇಕು ಅಂದಂತಹ ಕೆಲವು ವ್ಯಕ್ತಿಗಳಿಗೆ ಇದೆಲ್ಲ ಯಾವ್ದು ದೊಡ್ಡದು? ಎಸ್. ಅನಿರ್ದಿಷ್ಟಾವಧಿ ಪ್ರತಿಭಟನೆ 4ನೇ ದಿನಕ್ಕೆ ಬಂದಿದ್ದು. ಇವತ್ತು ಪಿಒಕೆಯಲ್ಲಿ ದಬೀರ್ ಕೋರ್ಟ್ನಲ್ಲಿ ಪ್ರತಿಭಟನಾಕಾರರು ಸೇನಾ ವಾಹನಕ್ಕೆ ಬೆಂಕಿ ಹಾಕಿದ್ದಾರೆ. ಪಾಕಿಸ್ತಾನಿ ಪಂಜಾಬಿ ಪಡೆಗಳ ವಾಹನಗಳಿಗೆ ಬೆಂಕಿ ಹಚ್ಚಿ ಹಲವಾರು ಪೊಲೀಸ್ ಸಿಬ್ಬಂದಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ದಂಗೆ ನಿಯಂತ್ರಣ ತಪ್ಪಿಸುತ್ತಿದ್ದಂತೆ ಇಡೀ ಪ್ರದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನು ಕೂಡ ಸ್ಥಗಿತಗೊಳಿಸಲಾಯಿತು. ಇನ್ನು ಏಷ್ಯಾದಲ್ಲಿ ನೌಟಂಕಿ ಆಟವಾಡ್ತಾ ಇದ್ದಂತಹ ಪಾಕಿಸ್ತಾನ ತೀವ್ರ ಮುಖಭಂಗವನ್ನು ಅನುಭವಿಸಿತ್ತು. ಇದೀಗ ಮತ್ತೊಬ್ಬ ಪಾಕ್ ಮಾಜಿ ಆಟಗಾರ್ತಿ ಹಾಲಿ ಕಮೆಂಟೇಟರ್ ಸನಾ ಮೀರ್ ಆಜಾದ್ ಕಾಶ್ಮೀರ ಅನ್ನೋ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಈ ವೇಳೆ ಬ್ಯಾಟಿಂಗ್ಗೆ ಬಂದಂತಹ ಪಾಕ್ ಆಟಗಾರ್ತಿ ನತಾಲಿಯಾ ಪರ್ವೇಜ್ಗೆ ಆಕೆ ಆಜಾದ್ ಕಾಶ್ಮೀರದವಳು ಅಂತ ಈಕೆ ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೆ ಇನ್ನೊಂದು ಹುಲಿ ಸತ್ತಿದೆ. ಹನೂರು ವಲಯ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಒಂದು 250 kg ತೂಕದ ಗಂಡು ಹುಲಿನ ದುಷ್ಕರ್ಮಿಗಳು ಸಾಯಿಸಿರೋದೇ ಅಲ್ಲದೆ 3 ತುಂಡು ಮಾಡಿದ್ದಾರೆ. ಈ ಕಳ್ಳಬೇಟೆ ಇದು ಕಳ್ಳ ಬೇಟೆ ಅಲ್ಲ, ನನ್ನ ಪ್ರಕಾರದಲ್ಲಿ ಇದು ಸಾಯಿಸೋಕ್ಕೆ ಮಾಡಿರೋದು. ಬೇಟೆ ಆದರೆ ಅಲ್ಲೇ ಯಾಕೆ ಬಿಡ್ತಾರೆ? ಅದ್ರಲ್ಲಿ ಬೇಕಾಗಿದ್ದನ್ನ ತೆಕ್ಕೋತಾರೆ. ಬೇಟೆ ಅಲ್ಲ ಇದು, ಶಂಕೆ. ನಿಮ್ಮ ಶಂಕೆಗೆ ಮಣ್ತೀನಿ ಎಲ್ಲರೂ ಹೋಗ್ಬಿಟ್ಟು ಶಂಕೆ ಅಂತೆ, ಶಂಕೆ ತಲೆ. ಯಾರೋ ಈಗ ತನಿಖೆಗೆ ಮಿನಿಸ್ಟ್ರ್ ಆರ್ಡರ್ ಮಾಡಿದ್ದಾರೆ. ಅವ್ರು ಯಾರೋ PCCF ಮಿತಾ ಬಿಜೂರ್ ಅಂತೆ, ಅವರು ಹೋಗ್ತಾರಂತೆ ತನಿಖೆಗೆ. ಹೋಗಿ ಬರಲಿ, ತೊಂದರೆ ಇಲ್ಲ. ಯಾಕಂದರೆ ಫಾರೆಸ್ಟಿಗೆ ಆಫೀಸರ್ಸ್ ಹೋಗೋದೇ ಯಾರು ಮರ ಕಡ್ದಾಗ, ಯಾರು ಪ್ರಾಣಿ ಸತ್ತಾಗ್ತಾನೆ, ಅವ್ರು ಹೋಗೋದು. ಅಲ್ಲಿವರೆಗೂ ಏನು ಡ್ಯೂಟಿ? ಅಲ್ಲಿವರೆಗೂ ಅವ್ರು ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ. ಎಲ್ಲ ಗೀಪು ಹಾಕ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಇತ್ತೀಚೆಗೆ ಮಹದೇಶ್ವರ ಬೆಟ್ಟದ ಬಳಿನೂ 5 ಆಗಿತ್ತು ಇದೇ ಥರ. ವಿಷದ ಮಾಂಸ ಹಾಕಿ ಸಾಯಿಸಿದ್ರು. ಈಗಲೂ ಆದಂಗಿದೆ. ಇಟ್ಸ್ ಆಲ್ ರೈಟ್, ತೊಂದರೆ ಇಲ್ಲ. ಏನಾಯ್ತು? ಯಾರನ್ನೋ ಅಮಾನತು ಮಾಡಿದ್ರೆ ಆಯ್ತು. ಇದಕ್ಕೆ ಯಾರೋ ಇಬ್ಬರಿಗೆ ಮಾಡಿ, ಯಾರ ಲೋಕಲಲ್ಲಿ ಯಾರಿದ್ದಾರೆ ನೋಡಿ, ಯಾರು ಬಡಪಾಯಿಗಳು ಯಾರಿದ್ದಾರೆ ನೋಡಿ, ಅವ್ರನ್ನ ಮಾಡಿ. ಹಿಂದಿನ ಕೇಸಲ್ಲೂ ಅದೇ ಆಗಿದೆ, ಈಗ ಅದೇ. ಆಮೇಲೆ ನೋಡೋಣ. ನನ್ನ ಪ್ರಕಾರ ಎಲ್ಲ ಹುಲಿಗಳನ್ನು ಬೇಗ ಸಾಯಿಸ್ಬಿಡಿ. ಅದು ಟಾರ್ಗೆಟ್ ಮುಗಿಸ್ಬಿಟ್ರೆ ಇನ್ನು ಆಮೇಲೆ ಈ ಪ್ರಾಬ್ಲಮ್ ಇರಲ್ಲ. ಇನ್ನು ಅವುಗಳನ್ನು ಕಾಪಾಡಬೇಕು ಅನ್ನೋ ಸಮಸ್ಯೆ ಇಲ್ಲ. ಬೇಗ ಮುಗಿಸ್ಬಿಡಿ. ಅರಣ್ಯ ಇಲಾಖೆ ಹಾಕ್ಬೇಕಾಗಿದ್ದಾಗ ಇಲ್ಲ, ಉದಿತ್ ರಾಜನ್ ಕೇಳೋಣ ಏನು ಮಾಡೋದು ಅಂತ. ಉದಿತ್ ರಾಜ್ ಒಳ್ಳೆ ಐಡಿಯಾ ಅವ್ರಿಗೆ ಬರೋದು. ಯಾಕಂದ್ರೆ ಅವರು ಆಮೇಲೆ ಯಾರೋ ರೆಡ್ಡಿ ಹೈದರಾಬಾದಲ್ಲಿ ಅವ್ರಿಗೆ ಸಾವಿನ ಬಗ್ಗೆ ಬಹಳ ವಿಪರೀತವಾದ ಐಡಿಯಾಗಳಿದ್ದಂಗಿದೆ. ಕರ್ಕೊಂಬರ್ರಿ ಅವ್ರನ್ನ ಇಬ್ಬರೂ. ಗಸ್ತು ತಿರುಗಬೇಕಂದ್ರೆ ಹುಲಿ ದೇಹದ 2 ಭಾಗ ಸಿಕ್ತು. ಅದನ್ನು 3 ಭಾಗವಾಗಿ ಕತ್ತರಿಸಿ ಊತ ಹಾಕುವಂಥ ಪ್ರಯತ್ನ ಕಂಡು ಬಂದಿತ್ತು.
ಮೇಲ್ನೋಟಕ್ಕೆ ವಿಷಪ್ರಾಶನನೂ ಆಗಿರ್ಬೋದು ಸಾಧ್ಯತೆಗಳು ಅಂತ ಕಂಡು ಬರ್ತಾ ಇದೆ. ಸಾಕಷ್ಟು ಪುರಾವೆಗಳು ಇನ್ನು ಬೇಕಾಗುತ್ತೆ. ನಾವೆಲ್ಲ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸುಮಾರು ವರ್ಷಗಳಿಂದಲೂ ಕಳ್ಳಬೇಟೆ ಪ್ರಕರಣಗಳು ದಾಖಲಾಗ್ತಾ ಇರತಕ್ಕಂಥದ್ದು ಇವತ್ತು ಬಹಳ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಮಾಹಿತಿ ಬಂದ ತಕ್ಷಣವೇ ನಾನು ಒಂದು ಆದೇಶವನ್ನು ಕೊಟ್ಟು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ಕಳ್ಳಬೇಟೆಗಾರರು ಯಾರೇ ಇದ್ರು